ಶುಭೋದಯ, ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ನಾನು ಹೇಳ್ತಾ ಇರೋ ಒಂದು ಸಣ್ಣ ಕತೆ, ಒಬ್ಬ ಭಿಕ್ಷುಕನಿಂದ ಹೇಗೆ ಮನಸ್ಸು ಪರಿವರ್ತನೆ ಆಗುತ್ತೆ ಅಂತ. ಒಬ್ಬ ಭಿಕ್ಷುಕ ಒಂದು ಊರಿನಲ್ಲಿ ಒಂದು ಸಾಹುಕಾರನ ಮನೆಗೆ ಭಿಕ್ಷೆ ಬಿಡೋದಕ್ಕೆ ಬರ್ತಾನೆ. ಆ, ಭಿಕ್ಷೆ ನೀಡಮ್ಮ, ಭಿಕ್ಷಾಂ ದೇಹಿ ಅಂತ. ಆಕೆ ಹೇಳ್ತಾಳೆ, ಏನೂ ಇಲ್ಲ ಹೋಗಪ್ಪ ಅಂತ. ಮತ್ತು ಅವನು ಭಿಕ್ಷೆ ಕೇಳ್ತಾನೆ. ಮತ್ತು ಅವಳು ಏನಿಲ್ಲ ಅಂತಾಳೆ. ಇದೇ ಥರ 2-3 ಸತಿ ಇದೇ ಥರ ಆಗುತ್ತೆ. ಅವಳ ಗಂಡ ಊಟ ಮಾಡ್ತಾ ಕೂತಿರ್ತಾನೆ. ಅವಳು ಹೇಳ್ತಾಳೆ ಗಂಡನಿಗೆ, ನೋಡ್ರಿ ಯಾವಾಗಿಂದನೂ ನಾನು ಏನೂ ಇಲ್ಲ, ಹೋಗು ತಂಗಳೇನೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಆದ್ರೂ ಭಿಕ್ಷುಕ ಹೋಗ್ತಾನೆ ಇಲ್ಲ ಅಂದಾಗ ಅದಕ್ಕೆ ಗಂಡ ವ್ಯಂಗ್ಯವಾದ ಸ್ವರದಲ್ಲಿ ಹೇಳ್ತಾನೆ, ತಂಗಳೋ ಪಂಗಳೋ ಏನೋ ಒಂದು ಹಲ್ಸಿದ್ದು ಹಾಕಿ ಕಳಿಸು, ಅವನಿಗೆ ಭಿಕ್ಷೆ ಹಾಕಿ ಕಳಿಸು ಏನೋ ಒಂದು ಅಂತ. ಆ ವ್ಯಂಗ್ಯವಾದ ಆ ಕೋಪದಿಂದ ಬಂದಂಥ ಮಾತುಗಳು ಭಿಕ್ಷುಕನಿಗೆ ಕೇಳುತ್ತೆ. ಆಗ ಭಿಕ್ಷುಕ ಹೇಳ್ತಾನೆ, ಸ್ವಾಮಿ ನೀವು ತಿಂತಾ ಇರೋ ಅನ್ನ ಕೂಡ ತಂಗಳೇನೆ ಅಂತ. ಇವನಿಗೆ ಸಿಟ್ಟು ಬರುತ್ತೆ. ಎದ್ದು ಬಂದು, ಏನಪ್ಪ ಅಂದೆ ನೀನು ಅಂತ. ಆಗ ಹೇಳ್ತಾನೆ, ಸ್ವಾಮಿ ನೀವು ತಿಂತಾ ಇರೋ ಅನ್ನ ಸಹ ತಂಗಳೇ, ನೀವು ಅನುಭವಿಸ್ತಾ ಇರೋ ಅಂಥ ಒಂದು ಸುಖ, ಸಂತೋಷ, ವೈಭವ ಅದು ಕೂಡ ತಂಗಳೇನೆ ಅಂತ. ಏನಂತ ಇದೆಯಾ ನೀನು, ಸರಿಯಾಗಿ ಹೇಳು, ಅದೇನಂತ ಅರ್ಥ ಆಗಲಿಲ್ಲ ಅಂದಾಗ ಆ ಭಿಕ್ಷುಕ ಹೇಳ್ತಾನೆ, ನಿಮ್ಮ ಪಿತೃಗಳು ಮಾಡಿರೋ ಆಸ್ತಿ, ನಿಮ್ಮ ಪಿತ್ರಾರ್ಜಿತ ಆಸ್ತಿ, ನಿಮ್ಮ ಪಿತೃಗಳು ಮಾಡಿರೋ ಅಂತಹ ಒಂದು ಧನ ಧಾನ್ಯ ಸಂಗ್ರಹ, ಅದರದ್ದು ಆಸ್ತಿ, ಅದರದ್ದು ಒಂದು ವೈಭವನ ನೀವು ಅನುಭವಿಸ್ತಾ ಇದ್ದೀರಾ. ನೀವೇ ಸಂಪಾದನೆ ಮಾಡಿದ್ದನ್ನು ನೀವು ತಗೊಳ್ತಿಲ್ಲ ಅಲ್ವಾ, ಅನುಭವ ಮಾಡ್ತಾ ಇಲ್ಲ ಅಲ್ವಾ. ನೀವು ಎಲ್ಲವನ್ನೂ ಅನುಭವಿಸ್ತಾ ಇರೋ ಒಂದು ಸುಖ ಸಂತೋಷ ಅದು ನಿಮ್ಮ ಪಿತೃಗಳು ಮಾಡಿರೋ ಅಂಥದ್ದು. ಸೊ ಹಾಗಾಗಿ ನೀವು ಅನುಭವಿಸ್ತಾ ಇರೋ ಸುಖ ಸಂತೋಷ ಎಲ್ಲವೂ ತಂಗಳೇ ಸ್ವಾಮಿಗಳೇ ಅಂತ ಹೇಳಿದಾಗ ಇವನಿಗೆ ಒಂದು ನಿಮಿಷ ಏನೋ ಒಂದು ತರ್ಕ ಇದೆಯಲ್ಲ ಈ ಮಾತಲ್ಲಿ ಅಂತ ಅನಿಸುತ್ತೆ. ಆದರೆ ಅದು ಎಷ್ಟು ನಿಜ ಅನ್ನೋದು ಕೂಡ ಏನೋ ಮನಸ್ಸಿಗೆ ಬರುತ್ತೆ. ಹೌದು, ನಾನು ಅನುಭವಿಸ್ತಾ ಇರೋ ಒಂದು ಎಲ್ಲ ಸುಖ ಸಂತೋಷ, ನಮ್ಮ ಪಿತೃಗಳು ಮಾಡಿರೋ ಅಂಥ ಆಸ್ತಿ, ಆ ಒಂದು ನಿಧಿ ಸಂಗ್ರಹ, ಒಂದು ಧನ ಧಾನ್ಯದ ಸಂಗ್ರಹಗಳು, ಅದೆಲ್ಲನೂ ಅಷ್ಟೇ ಎಸ್ ತಂಗಳೇ ಅಲ್ವಾ ಅಂತ ಹೇಳಿ ಅವನಿಗೆ ಮನಸ್ಸಿಗೆ ಅದು ತುಂಬ ಪರಿವರ್ತನೆ ಆಗುತ್ತೆ. ಒಬ್ಬ ಭಿಕ್ಷುಕನಿಂದ ಒಂದು ಮನಸ್ಸನ್ನ ಪರಿವರ್ತನೆ ಮಾಡೋ ಅಂಥ ಮಾತು ಕೇಳಿದ್ನಲ್ಲ ಇವತ್ತು ನಾನು ಅನ್ನೋದು ಅವನ ಮನಸ್ಸಿಗೆ ಒಂದು ಸಂತೋಷನೂ ಕೊಡುತ್ತೆ ಮತ್ತು ಆಶ್ಚರ್ಯ ಆಗುತ್ತೆ ಅವನಿಗೆ ಅದು ಎಷ್ಟು ಪರಿಣಾಮ ಬೀಳ್ತು ಅಂತ. ಹಾಗೆ ಸ್ನೇಹಿತರೆ, ನಾವು ಅನುಭವಿಸ್ತಾ ಇರೋವಂಥ ಪ್ರತಿಯೊಂದೂ ಆ ಪರಮಾತ್ಮನ ಭಿಕ್ಷೆ. ನಾವು ಕುಡಿಯೋ ನೀರಿರ್ಬೋದು, ನಾವು ಉಪಯೋಗಿಸೋ ಅಗ್ನಿ ಇರ್ಬೋದು, ಪ್ರತಿಯೊಂದೂ ಅಷ್ಟೇ ಪಂಚಭೂತಗಳ ಭಿಕ್ಷೆ, ಆ ಪರಮಾತ್ಮನ ಭಿಕ್ಷೆ, ಆ ಒಂದು ಮದರ್ ನೇಚರ್, ಪ್ರಕೃತಿ ತಾಯಿಯ ಭಿಕ್ಷೆ. ಸೊ ಹಾಗಾಗಿ ನಾವು ಎಲ್ಲವನ್ನೂ ನಮ್ಮದೇ ಅಂತ ಅಂದ್ಕೊಳ್ಳೋದು ತುಂಬ ಅಹಂಕಾರ ಆಗುತ್ತೆ. ಎಷ್ಟೋ ಜನ ಧನ ಧಾನ್ಯಗಳ ಒಂದು ದಾನ ಧರ್ಮ ಮಾಡ್ತಾರೆ, ಆದರೆ ಅವರು ಅದನ್ನು ಎಕ್ಸ್ಪೆಕ್ಟೇಷನಲ್ಲಿ ಬೋರ್ಡ್ ಹಾಕಿಸ್ಕೊಳ್ತಾರೆ. ಅಷ್ಟೋರಿಗೆ ಮನಸ್ಸಿಗಿದ್ದರೆ ನನ್ನ ಬೋರ್ಡಿಲ್ಲಿ ಹಾಕೋದು ಬೇಡ, ನನ್ನ ಹೆಸರು ನಾನು ಮಾಡಿದ್ದೀನಿ ಅನ್ನೋದು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೋಬೋದು. ಓಕೆ, ಅದು ಒಂದು ವೇಳೆ ಫೈನ್. ಆದರೆ ನಾನು ಹೇಳೋದು, ನಾವು ಮಾಡ್ತಾ ಇರೋ ಒಂದು ಧನಧಾನ್ಯದ ಸಹಾಯಗಳನ್ನು ಅದನ್ನು ನಾವು ಪರಮಾತ್ಮನಿಗೆ ಆ ಪುಣ್ಯನ ಅರ್ಪಿಸಬೇಕು. ಇದು ಪರಮಾತ್ಮ ನೀನು ಕೊಟ್ಟಿರೋದು, ಅದನ್ನು ಈ ರೀತಿಯಲ್ಲಿ ನಾನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ತಾಯಿದ್ದೀನಿ. ಈ ಧನಧಾನ್ಯ ಮಾಡಲಿಕ್ಕೆ ಯೋಗ್ಯತೆ ಕೊಟ್ಟಿದ್ದು ನೀನೇ ಪರಮಾತ್ಮ, ಈ ಪುಣ್ಯದ ಫಲ ಕೂಡ ನಿನಗೇ ಅರ್ಪಣೆ. ಸೊ ಆ ಒಂದು ಅರ್ಪಣಾ ಮನೋಭಾವನ ನಾವು ಯಾವಾಗಲೂ ರೂಢಿ ಮಾಡ್ಕೋಬೇಕು. ಭಿಕ್ಷುಕ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಪ್ರತಿಯೊಬ್ಬರದ್ದು ಅಷ್ಟೇ, ಭಿಕ್ಷೆನೇ ಜೀವನ. ಒಬ್ಬ ಇನ್ನೊಬ್ಬನ ಅಡಿ ಕೆಲಸ ಮಾಡೋದು, ಇನ್ನೊಬ್ಬನ ಅಡಿ ಕೆಲಸ ಮಾಡೋದು, ಕಡೆಗೆ ಎಲ್ಲರೂ ಕೆಲಸ ಮಾಡೋದು ಪರಮಾತ್ಮನ ಕೆಳಗನೆ, ಪರಮಾತ್ಮನ ಕೆಳಗಡೆನೆ. ಆದರೆ ಪರಮಾತ್ಮನ ಕೆಳಗೆ ಇರೋರು ನಾವೆಲ್ಲ, ಎಲ್ಲವೂ ಅವನ ಭಿಕ್ಷೆಯಿಂದನೇ ನಾವು ಉಸಿರಾಡ್ತಾ ಇರೋದು, ಪ್ರತಿಯೊಂದು ನಮ್ಮ ಜೀವನನ ನಡೆಸ್ತಾ ಇರೋದು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ನಾವು ಹೇಳ್ತೀವಲ್ಲ, ಹಾಗೆ ಎಲ್ಲ ಪರಮಾತ್ಮನ ಕೊಡುಗೆ ನಮಗೆ. ಪ್ರತಿಯೊಂದು ಅವನ ಒಂದು ಪ್ರೀತಿಯ ಭಿಕ್ಷೆ ಅಂತ ಹೇಳ್ಬೋದು, ಅಥವಾ ಅವನ ಪ್ರೀತಿಯ ಕರುಣೆಯ ಒಂದು ಮಮತೆಯ ಅವನ ಭಿಕ್ಷೆ ಅಂತ ಹೇಳ್ಬೋದು. ಅವನು ನೋಡ್ಕೊಳ್ತಾ ಇರೋದು, ಪ್ರತಿಯೊಂದನ್ನು ಅವನು ನೋಡ್ಕೊಳ್ತಾ ಇರೋದು. ಸೊ ಹಾಗಾಗಿ ಇಲ್ಲಿ ನಾವು ಬರೀ ಪಾತ್ರಧಾರರು. ಲೆಟ್ ಅಸ್ ಪ್ಲೇ ಅವರ್ ರೋಲ್ ಇನ್ ಅ ಪ್ರಾಪರ್ ವೇ, ಇನ್ ಅ ಪರ್ಪಸ್ಫುಲ್ ವೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಯಾರಿಗೆ ಎಷ್ಟೇ ಇದ್ದರೂ ಕಡೆಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಸಿಗೋದು, ಪ್ರತಿಯೊಬ್ಬರಿಗೂ ಅಷ್ಟೇ. ಸೊ ಹಾಗಾಗಿ ಎಲ್ಲವನ್ನು ನಾವು ಪರಮಾತ್ಮನಿಗೆ ಅರ್ಪಿಸಿ ತೋರಿಸೋ ಒಂದು ಒಳ್ಳೆಯ ದಾರಿನಲ್ಲಿ ಮುನ್ನಡೆಯೋಣ. ನಮ್ಮಲ್ಲಿರೋವಂಥ ಅಹಂಕಾರಗಳನ್ನು ಅವನಿಗೆ ಅರ್ಪಿಸಿ ಅವನೇ ಸರಿ ಮಾಡಲಿ ಅಂತ ಬೇಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.